ಆಳಂದ ತಾಲೂಕಿನ ಕೆರೆಯಂಬಲ್ಗ ಗ್ರಾಮದ ಮಳಿಂಗೇಶ್ವರ ಬೆಳ್ಳಿ ಮೂರ್ತಿ ಕಳ್ಳತನವಾಗಿದ್ದು, ಕಳ್ಳತನ ಮಾಡಿದ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸುವಂತೆ ಕೋಮುರಾಮ್ ಭೀಮಗೊಂಡ ಕುರುಬ ಸಂಘ ಒತ್ತಾಯಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೆರೆಯಂಬಲ್ಗ ಗ್ರಾಮದ ಪೂಜಾರಿ ಓಣಿಯಲ್ಲಿ ಶ್ರೀ ಮಾಳಿಂಗರಾಯ ದೇವಸ್ಥಾನ ಇರುತ್ತದೆ. ಈ ಮಾಳಿಂಗರಾಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾಳಿಂಗರಾಯ ದೇವರ ಬೆಳ್ಳಿಯ ಮೂರ್ತಿ ಹಾಗೂ ಬೆಳ್ಳಿಯ ಛತ್ರಿಯನ್ನ ದಿನಾಂಕ 3/12/2025 11 ಗಂಟೆಗೆ 6 ಗಂಟೆಯ ಮಧ್ಯದ ಅವಧಿಯಲ್ಲಿ ದೇವಸ್ಥಾನದ ಗರ್ಭಗುಡಿಯ ಕಬ್ಬಿಣದ ಗೇಟಿನ ಕೀಲಿ ಮುರಿದು ಯಾರೋ ಕಿಡಿಗೇಡಿಗಳು ಮಾಳಿಂಗರಾಯ ಬೆಳ್ಳಿಯ ದೇವರ ಮೂರ್ತಿ ಮತ್ತು ಬೆಳ್ಳಿಯ ಛತ್ರಿ ಅಂದಾಜು 1 kg ಈ ಮೊದಲು ಸಹ ಈ ದೇವಸ್ಥಾನದಲ್ಲಿ 4 ಕುದುರೆ 2 ಆನೆ ವಿಗ್ರಹಗಳನ್ನ ಕಳ್ಳತನ ಆಗಿದೆ. ಈಗ 2ನೇ ಬಾರಿ ಕಳ್ಳತನ ಆಗಿದೆ ಸದರಿ ದೇವಸ್ಥಾನದಲ್ಲಿ ಆಗಿರುತ್ತದೆ. ಆದುದರಿಂದ ಕೂಡಲೇ ಮಾಳಿಂಗರಾಯರ ಬೆಳ್ಳಿಯ ಮೂರ್ತಿ ಮತ್ತು ಬೆಳ್ಳಿಯ ಛತ್ರಿಗಳನ್ನ ಕಳ್ಳತನ ಮಾಡಿರುವ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಲು ಕೋಮುರಾಯ್ ಭೀಮಗೊಂಡ ಕುರುಬ ಸಮಾಜವು ಒತ್ತಾಯಿಸಿದೆ. ಇದೇ 3/12/2025 ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಏನು ಕೆರೆಯಂಬಲ್ಗ ಗ್ರಾಮ ಇದೆ, ಆ ಗ್ರಾಮದಲ್ಲಿ ನಮ್ಮ ಸಮುದಾಯದ ಆಲುಮತ ಸಮುದಾಯದ ಆರಾಧ್ಯ ದೈವ ಮಾಳಿಂಗೇಶ್ವರ ದೇವಸ್ಥಾನ ಇರುತ್ತೆ. ಆ ಮಾಳಿಂಗೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿಯಲ್ಲಿ ಮಾಳಿಂಗೇಶ್ವರದ ಮೂರ್ತಿಯ ಬೆಳ್ಳಿ ಮೂರ್ತಿ ಇದೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಬೆಳ್ಳಿಯ ಒಂದು ಛತ್ರಿ ಇದೆ. ಅದನ್ನ ಯಾರೋ ಕಿಡಿಗೇಡಿಗಳು ಕಳ್ಳರು ಅದನ್ನ ಕಳ್ಳತನ ಮಾಡಿದ್ದಾರೆ. ಮಧ್ಯಾಹ್ನ ಹೊತ್ತು ಸುಮಾರು 3 ರಿಂದ 6 ಗಂಟೆ ಒಳಗಡೆ ಆಗಿರ್ತಕ್ಕಂಥದ್ದು ಪ್ರಕರಣ ಇದು. ಕಳ್ಳತನ ಮೊದಲಲ್ಲ, ಮೊದಲ ಮುಂಚೆ ಒಂದು 10 ತಿಂಗಳ ಹಿಂದ್ಗಡೆ ಕೂಡ, 1 ವರ್ಷದ ಹಿಂದ್ಗಡೆ ಕೂಡ ಕಳ್ಳತನ ಆಗಿತ್ತು ಅಂತ ವಿಷಯ ಹೇಳಿದ್ರು ಊರಿನವರು. ಯಾಕಂದ್ರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮುದಾಯದವರಿದ್ದಾರೆ, ಮತ್ತೆ ಆ ಊರಿನ ಕೆರೆಯಂಬಲ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಯಾಕಂತಂದ್ರೆ 10 ತಿಂಗಳ ಹಿಂದೆ 1 ವರ್ಷದ ಹಿಂದುಗಡೆ ಏನಪ್ಪಾ ಅಂತಂದ್ರೆ 2 ಕುದುರೆ 2 ಆನೆಗಳನ್ನ ವಿಗ್ರಹ, 2 ಕುದುರೆ ಮತ್ತು 2 ಆನೆಗಳ ವಿಗ್ರಹ ಏನಿದೆ ಅದು ಕಳ್ಳತನ ಆಗಿತ್ತು. ಇದು 2ನೇ ಸಲ ಆಗಿರ್ತಕ್ಕಂಥದ್ದು. ಹೀಗಾಗಿ ನಾವು ತಮ್ಮ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನಪ್ಪಾ ಮನವಿ ಮಾಡ್ಕೊಳ್ಳೋದಂದ್ರೆ, ಗ್ರಾಮ ಪಂಚಾಯತಿಯವರು ಹೇಳಿ ಅಲ್ಲೊಂದು CC ಕ್ಯಾಮ್ರಾ ಓಡಿಸ್ಬೇಕು. ಅದ್ರ ಜೊತೆಗೆ ಏನಿವತ್ತು ಮೂರ್ತಿ ಕಳುವಾಗಿದೆ ಅದನ್ನ ಕೊಡ್ತಕ್ಕಂಥ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ನಿಗಾವಹಿಸ್ಬೇಕಂತ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ವರಿಷ್ಠಾಧಿಕಾರಿಗಳಲ್ಲಿ ತಮ್ಮ ಮೂಲಕ ಮನವಿಯನ್ನು ಮಾಡ್ಕೊಡ್ತೀನಿ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್, ಕಲಬುರಗಿ.